ದಕ್ಷಿಣ ಕನ್ನಡ ಜಿಲ್ಲಾ ಚಿತ್ರಕಲಾ ಶಿಕ್ಷಕರ ಸಮ್ಮೇಳನ ಸಮಿತಿಯ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಚಿತ್ರಕಲಾ ಶಿಕ್ಷಕರ ಸಮ್ಮೇಳನ ವರ್ಣಯಾನ ಮಂಗಳೂರಿನ ಸಂತ ಅಲೋಷಿಯಸ್ ಪ್ರೌಢಶಾಲೆಯ ಕಲಾವಿದ ಮುಸ್ಗೇನಿ ವೇದಿಕೆಯಲ್ಲಿ ವಿವಿಧ ಚಟುವಟಿಕೆಗಳೊಂದಿಗೆ ನಡೆಯಿತು. ಜಿಲ್ಲೆಯ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಚಿತ್ರಕಲಾ ಶಿಕ್ಷಕರನ್ನ ಒಟ್ಟು ಸೇರಿಸುವ ಉದ್ದೇಶ ಮತ್ತು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳಿಗೆ ಚಿತ್ರಕಲಾ ಶಿಕ್ಷಣದ ಪ್ರಾಮುಖ್ಯತೆಯನ್ನ ಸಮಾಜದ ಗಮನಕ್ಕೆ ತರುವುದು ಹಾಗೂ ಚಿತ್ರಕಲಾ ಶಿಕ್ಷಕರ ಹಲವು ಸಮಸ್ಯೆಗಳನ್ನು ಜನಪ್ರತಿನಿಧಿಗಳಿಗೆ ಹಾಗೂ ಇಲಾಖೆಗೆ ತಲುಪಿಸುವ ಉದ್ದೇಶವನ್ನ ಇಟ್ಟುಕೊಂಡು ಈ ಸಮ್ಮೇಳನವನ್ನ ಆಯೋಜಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಚಿತ್ರಕಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಾಲಕೃಷ್ಣ ಶೆಟ್ಟಿ ಕಂಡಿಗಾಪುರ ಮಾತನಾಡಿ, ಚಿತ್ರಕಲಾ ಶಿಕ್ಷಕರ ಶೈಕ್ಷಣಿಕ ಜಿಲ್ಲಾ ಸಮ್ಮೇಳನ ನಡೆಯುತ್ತಿದೆ. ಅತ್ಯುತ್ತಮವಾಗಿ ಕಾರ್ಯಕ್ರಮ ಮೂಡಿಬಂದಿದೆ. ಮಕ್ಕಳಿಗಾಗಿ ವಿವಿಧ ಚಟುವಟಿಕೆಗಳನ್ನು ಆಯೋಜಿಸಿದ್ದೇವೆ ಎಂದು ಹೇಳಿದರು. ಈ ಒಂದು ಸಂವಾದ ಕಾರ್ಯಕ್ರಮವನ್ನು ನಮ್ಮ ಅರವಿಂದ್ ಚೊಕ್ಕಾಡಿ ಅವರು ನಡೆಸಿಕೊಟ್ರು. ಹಾಗೆ ಅಧ್ಯಕ್ಷತೆಯನ್ನು ದಿನೇಶ್ ಒಳ್ಳ ಅವರು ನಡೆಸಿಕೊಟ್ಟು ಇಡೀ ಒಂದು ಒಟ್ಟು ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಜೊತೆಗೆ ಕಾವ್ಯಕುಂಚ ಅನ್ನುವಂಥ ಕಾರ್ಯಕ್ರಮ ನಡೀತಾ ಇದೆ, ವೇದಿಕೆಯಲ್ಲಿ ನಡೀತಾ ಇದೆ. ಅದೇ ರೀತಿಯಾಗಿ ಮಧ್ಯಾಹ್ನದ ನಂತರದ ಕಾರ್ಯಕ್ರಮವಾಗಿ ಎಲ್ಲ ಮಕ್ಕಳಿಗಾಗಿ ಬೇರೆ ಬೇರೆ ರೀತಿಯಂಥ ವರ್ಕ್ಶಾಪ್ಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ. ಅದು ಕ್ಲೇ ಮಾಡಲಿಂಗ್ ಇರ್ಬೋದು, ಅಥವಾ ಪೇಪರ್ ಕ್ರಾಫ್ಟ್ ಇರ್ಬೋದು, ಪೇಂಟಿಂಗ್ನ ಡೆಮೋ ಇರ್ಬೋದು. ಈ ಥರದ ಕಾರ್ಯಕ್ರಮಗಳು ವೇದಿಕೆಯ ಎಡ ಬಲಭಾಗದಲ್ಲಿ ನಿರಂತರವಾಗಿ ನಡೀತಾ ಇರ್ತದೆ ಆ ಕಾರ್ಯಕ್ರಮ ಕೂಡ. ಹಾಗೆ ಅದರ ಜೊತೆಗೆ ನಮ್ಮ ಆಶಯ ಏನು ಅಂತೇಳಿದರೆ, ಚಿತ್ರಕಲೆಯ ಬಗ್ಗೆ ಜನರಲ್ಲಿ ಆಸಕ್ತಿಯನ್ನು ಮೂಡಿಸಬೇಕು, ಚಿತ್ರಕಲೆಯ ಬಗ್ಗೆ ಪ್ರೀತಿ ಹುಟ್ಟಬೇಕು. ಅದರ ಜೊತೆಗೆ ಮಕ್ಕಳನ್ನು ಇಷ್ಟು ಸಂಖ್ಯೆಯಲ್ಲಿ ಕಳಿಸ್ತಾರೆ, ಅವರಿಗೆ ಅದರ ಮಹತ್ವದ ಅರಿವಾಗಿ ಇನ್ನೊಂದಷ್ಟು ಅದರಲ್ಲಿ ಮುಂದಕ್ಕೆ ಹೋಗಿ ಅವರು ಬೆಳವಣಿಗೆಯನ್ನು ಸಾಧಿಸಬೇಕು. ಮಕ್ಕಳು ಸೃಜನಶೀಲರಾಗಿ ಬೆಳಿಬೇಕು ಅಂತಾದರೆ ಚಿತ್ರಕಲೆ ಅತ್ಯಂತ ಪ್ರಮುಖವಾಗಿ ಬೇಕಾಗಿರುವಂಥದ್ದು. ಅದರಿಂದ ಇದನ್ನು ಅರ್ಥ ಮಾಡಿಕೊಂಡು ಪೋಷಕರು ಇರ್ಬೋದು ಅಥವಾ ಉಳಿದಂತೆ ಈ ಸಮಾಜ ಇರ್ಬೋದು, ಚಿತ್ರಕಲೆಯನ್ನು ಪೋಷಿಸುವಂಥ ಕೆಲಸವನ್ನು ಮಾಡಬೇಕು. ಕಲಾವಿದರು ಮತ್ತು ಪರಿಸರವಾದಿ ದಿನೇಶ್ ಹೊಳ್ಳ ಅವರು ಮಾತನಾಡಿ, ಚಿತ್ರಕಲೆಯಲ್ಲಿ ಪರಿಸರಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಬೇಕಾಗಿದೆ. ಮಕ್ಕಳಿಗೆ ಭವಿಷ್ಯದಲ್ಲಿ ಚಿತ್ರದ ಮೂಲಕ ಪ್ರಕೃತಿಯ ನಡುವೆ ಒಡನಾಟ ಹೆಚ್ಚಾದಾಗ ಮುಂದೆ ಆಗಲಿರುವ ಪ್ರಕೃತಿ ದುರಂತಗಳನ್ನು ತಪ್ಪಿಸಬಹುದು. ಮಕ್ಕಳಿಗೆ ಚಿತ್ರದ ಮೂಲಕ ಅರಿವು, ಕಾಳಜಿ ಮೂಡಿಸಬೇಕಾಗಿದೆ ಎಂದು ಹೇಳಿದರು. ವರ್ಣಯಾನ ಅಂತೇಳಿ ಒಳ್ಳೆ ಕಾರ್ಯಕ್ರಮ ಹೇಳಿದ್ರೆ ಮಕ್ಕಳಿಗೆ ಜಾಸ್ತಿ ಚಿತ್ರಕಲಾ ಶಿಕ್ಷಕರು ಅವರು ಒಂದು ಅದ್ಭುತವಾದ ಈ ಪರಿಕಲ್ಪನೆ ಮಾಡಿಕೊಂಡು ಅವರು ಮಕ್ಕಳಿಗೆ ಬೇರೆ ಬೇರೆ ವಿಧ ಆಯಾಮಗಳಲ್ಲಿ ಚಿತ್ರಗಳನ್ನು ಹೇಳಿಕೊಟ್ರೆ ಅದು ಬಹಳ ವಿಸ್ತಾರವಾಗಿ ಬೆಳೀತದೆ. ಇವತ್ತಿನ ಮಕ್ಕಳಿಗೆ ಬೇಕಾಗಿದ್ದು ಒಂದು ಗ್ಯಾದರಿಂಗ್ ಮತ್ತು ಎಲ್ಲರೊಟ್ಟಿಗೆ ಸೇರಿ ಚಿತ್ರಕಲೆಯನ್ನು ಮಾಡುವಂಥದ್ದು. ಅದರಲ್ಲೂ ನಾನು ಆಗಲೇ ವಿಷಯ ಹೇಳಿದೆ, ಚಿತ್ರಕಲೆಯಲ್ಲಿ ಪರಿಸರಕ್ಕೆ ಜಾಸ್ತಿ ಪ್ರಾಧಾನ್ಯತೆ ಕೊಡಿ, ಪ್ರಕೃತಿಗೆ ಜಾಸ್ತಿ ಪ್ರಾಧಾನ್ಯತೆ ಕೊಡಿ ಅಂತೇಳಿ. ಯಾಕೆಂದರೆ ನಮ್ಮ ಭವಿಷ್ಯದಲ್ಲಿ ಚಿತ್ರದ ಮೂಲಕ ಮಕ್ಕಳಿಗೆ ಪ್ರಕೃತಿ ಮೇಲೆ ಒಂದು ಒಡನಾಟ ಜಾಸ್ತಿ ಆದಾಗ ನಾವು ಮುಂದೆ ಆಗಲಿರೋ ದೊಡ್ಡ ದೊಡ್ಡ ಪ್ರಾಕೃತಿಕ ದುರಂತಗಳು ತಪ್ಪಿಸ್ಬೋದು. ಮಕ್ಕಳಿಗೆ ಈ ಬಗ್ಗೆ ಅರಿವು, ಕಾಳಜಿ ಚಿತ್ರಗಳ ಮೂಲಕ ಬರಬೇಕು. ಯಾವುದೇ ಮಕ್ಕಳು ಚಿತ್ರದ ಮೂಲಕ ಮಾಡಿದರೆ ಅದರಲ್ಲಿ ಅವರ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಜಾಸ್ತಿ ಆಗ್ತದೆ ಮತ್ತು ಕಲಿಯುವ ಆಸಕ್ತಿ ಕೂಡ ಬೆಳೀತದೆ. ಆ ವಿಚಾರವನ್ನು ಕೂಡ ನಾನು ಇವತ್ತು ಸಂವಾದದಲ್ಲಿ ಹೇಳಿದ್ದೇನೆ. ಒಳ್ಳೆಯ ಒಂದು ಪರಿಕಲ್ಪನೆ, ಒಳ್ಳೆಯ ಒಂದು ಇದು. ನಗರದ ಮಕ್ಕಳು, ಗ್ರಾಮೀಣ ಮಕ್ಕಳು ಸೇರಿಕೊಂಡು ಚಿತ್ರದೊಟ್ಟಿಗೆ ಸೇರಿಕೊಂಡು ಬಣ್ಣದ ಕಲ್ಪನೆ ತೊಡಗಿಸಿಕೊಳ್ಳುವುದು ಒಳ್ಳೆಯ ವಿಚಾರ. ಈ ಸಂದರ್ಭದಲ್ಲಿ ಸಮ್ಮೇಳನ ಸಮಿತಿಯ ಕಾರ್ಯದರ್ಶಿ ಬಿಎಂ ರಫೀಕ್ ತುಂಬೆ, ಜಾನ್ ಚಂದ್ರನ್, ಚಿತ್ರಕಲಾ ಶಿಕ್ಷಕರ ಸಂಘದ ಅಧ್ಯಕ್ಷೆ ರಾಜೇಶ್ವರಿ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.